ಸರ್ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಎಲ್ಲಿದೆ? SP ಅವರು ನಮ್ಮ ಇವರು DC ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಇದು ನಿರಂತರವಾಗಿ 3 ತಿಂಗಳಿಂದ ನಡೀತಾ ಇದೆ. ಒಬ್ಬ ರೈತಗೆ ನಾನು ಎಷ್ಟೋ ಜನ ರೈತರಿಗೆ ದಾರಿದೀಪ ಆಗಿದ್ದೀನಿ. 25 ವರ್ಷದಿಂದ ರೀ ನಮ್ಮ ರೈತರಿಗೆ ನ್ಯಾಯ ಮಾಡಿಕೊಟ್ಟು ಅವ್ರು ಬೆಳೆದಿರೋ ಬೆಳೆ ನ್ಯಾಯಯುತವಾಗಿ ನಾವು ಅಣ್ಣ ತಮ್ಮಂದಿರ ತರ ಹೋಗ್ತಾ ಇದೀವ್ರಿ. ಇವ್ರು ಎಲ್ಲಿ ನ್ಯಾಯ ಮಾಡಿದ್ದಾರೆ? ಪ್ರದೀಪ್ MLA ಏನು ಇವು ಜಮೀರು ಬರೋ ಮುಂಚೆ ಅವರು ಬಾಯ್ ಬಿಡ್ತಾ ಇದ್ರು. ಜಮೀರ್ ಹೆಸರು ಬಂದ ತಕ್ಷಣ ಬಚ್ಚಿಂಡ್ಕೊಂಡಿದ್ದಾನೆ ಬೆಂಗಳೂರಲ್ಲಿ. ಅವನು ನಾಲಾಯಕ MLA ಏನ್ರಿ ಇದು? ಅವ್ರು MLA ಮನೆಗೆ ಹೋಗಿದ್ದೀನಿ, MP ಮನೆಗೆ ಹೋಗಿದ್ದೀನಿ, ಮಿನಿಸ್ಟರ್ಗಳ ಮನೆಗೆ ಹೋಗಿದ್ದೀವಿ. 4 ತಿಂಗಳಿಂದ ಹೋರಾಡ್ತಾ ಇದೀವಿ ನೋಡ್ರಿ. ನಮ್ಮ ಮುಖಂಡರು ಇವ್ರು ರೈತರೇ ನಮ್ಮ ಪರ ನಿಂತ್ಕೊಂಡಿರೋದು. ಯಾವ ರಾಜಕೀಯದವರು ಇಲ್ಲ, ಜಿಲ್ಲಾಡಳಿತ ಇಲ್ಲ, ಎಲ್ಲ ಸತ್ತೋಗಿದೆ. ಇವತ್ತು ನ್ಯಾಯ ಅದಕ್ಕೆ ನಾವು ರೋಡಲ್ಲಿ ಬಂದು ನ್ಯಾಯ ಕೇಳ್ತಾ ಇದೀವಿ. ನಿಮ್ಮ ಮುಖಾಂತರ ನ್ಯಾಯ ಬರೋವರೆಗೂ ನಾವು ಈ ಹೋರಾಟ ನಿಲ್ಲಲ್ಲ. 24ನೇ ತಾರೀಕು ಮಾನ್ಯ ಸಿದ್ದರಾಮಣ್ಣ ಅವರು ಬರ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮ ತಾತ ಮುತ್ತಾತ ನಮ್ಮಪ್ಪ ನಾವು ಎಲ್ಲ ಕಾಂಗ್ರೆಸ್ಸೇ ದುಡ್ಡಿರೋರು. ನಾನು ಬ್ಲಾಕ್ ಕಾಂಗ್ರೆಸ್ ಆಗಿ 4 ವರ್ಷ ಇದ್ದೀನಿ. ನಮ್ಮ ಮನೆಗೆ ಊಟಕ್ಕೂ ಸಿದ್ದರಾಮಣ್ಣ ಅವರು ಬಂದಿದ್ದಾರೆ. ನಾನು ಸಕ್ರಿಯ ಕಾಂಗ್ರೆಸ್ ಕಾರ್ಯಕರ್ತ. ನನಗೆ ಮೋಸ ಮಾಡಿದ್ದಾರೆ ಇವರು ಜಮೀರು. ನ್ಯಾಯ ಧರ್ಮ ಬೇಡ ಅವನಿಗೆ? ನಾನು ಕಾಂಗ್ರೆಸ್ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಣ್ಣ ಅವ್ರಿಗೆ ಒಂದೇ ಒಂದು ಹೇಳ್ತೀನಿ, ನೀವು ಬರೋ ಜಾಗಕ್ಕೆ ಬರೋದ್ ಗ್ಯಾರಂಟಿ. ನಿಮ್ ಮುಂದ್ಗಡೆನೆ ಕೂತ್ಕೊಂತೀವಿ. ನಮ್ ನ್ಯಾಯ ಕೊಡೋರ್ಗು ನಿಮ್ನ ಆಚೆ ಬಿಡಕ್ಕೆ ಬಿಡಲ್ಲ. ಏನು ನ್ಯಾಯ ಧರ್ಮ ಬೇಡವಾ? ಇಷ್ಟು ಟಿವಿಗಳಲ್ಲಿ, ಇಷ್ಟು ಚಾನೆಲ್ಗಳಲ್ಲಿ ಸ್ಟೇಟ್ ನ್ಯೂಸ್ ಆಗಿದೆ ನೋಡಿ, ಜ್ಞಾನ ಬೇಡವಾ ಇಷ್ಟಾದ್ರು ಅವ್ರಿಗೆ? ನಮ್ಮ ಮನೆ ಮುಂದೆ ದಿನ 50 ಜನ ಬರ್ತಾ ಇದಾರೆ ರೈತರು, ಉಗಿತಾ ಇದಾರೆ ಕಾಂಗ್ರೆಸ್. ನೀನ್ ಯಾರೋ ಕಳ್ಳನ ಪರವಾಗಿ ನಿಂತ್ಕೊಂಡಿದ್ಯಲ್ಲಪ್ಪ. ಕಳ್ಳನ ನಿನ್ಗೆ ಬೇಕಾಗಿರೋದು? ನಾವು ನಿಯತ್ತಾಗಿರೋರು ಬೇಡವಾ? ರೈತರು ಬೇಡವಾ? ನೋಡಿ, ನಿಮ್ಮ ಮುಖಾಂತರ ಚಾನಲ್ ಮುಖಾಂತರ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇದು ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ. ಇದು ಇವತ್ತಲ್ಲ ನಾಳೆ ಬೀಳೋ ಸರ್ಕಾರನೇ. ಇದಕ್ಕೆ ಶಾಶ್ವತ ಇಲ್ಲ. ಅಧಿಕಾರ ಇವತ್ತಿರ್ತದೆ, ನಾಳೆ ಹೋಗ್ತದೆ. ನ್ಯಾಯ ಅನ್ನೋದು ನೋಡ್ಬೇಕಲ್ಲ. ನ್ಯಾಯ ಎಲ್ಲಿ ಮಾಡ್ತಾ ಇದ್ದಾರೆ ಇವರು? ಎಲ್ಲ ಅನ್ಯಾಯ ಪರವಾಗಿ ಇದ್ದಾರೆ. ಏನಾಗಾದ್ರೆ ಮುಸ್ಲಿಮ್ರನ್ನ ಓಟ್ ಹಾಕೋದು ಕಾಂಗ್ರೆಸ್ ಪಾರ್ಟಿಗೆ? ನಾವೆಲ್ಲ ಹಾಕಲ್ಲೇನು ಓಟು? ಅವರು ಮುಸ್ಲಿಮ್ರು ಓಟು ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಜಮೀರ್ ಹಿಂದ್ಗಡೆ ನಿಂತ್ಕೊಂತೀರ ನೀವು ರಾಜಕೀಯದವ್ರು? ಇದೇನ ಮಾಡೋದು ನೀವು? ನ್ಯಾಯ ಬನ್ನಿ, ಹೋರಾಟಕ್ಕೆ ನಮ್ ಜೊತೆಗೆ ಬನ್ನಿ. ನ್ಯಾಯದ ಪರವಾಗಿದಾರ ಇವ್ರು, ಅನ್ಯಾಯ ಪರವಾಗಿದಾರ, ಅವ್ರನ್ನ ಕರ್ಸ್ ಕೂಡ್ಸ್ರಿ. ನ್ಯಾಯ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹಗಲು ರಾತ್ರಿ ಇಲ್ಲೇ ಮಲಗ್ತೀವಿ. ನಮ್ ನ್ಯಾಯ ಕೊಡೋವರೆಗೂ ಅಜ್ಜೆ ಇಕ್ಕಿ ಮುಂದೆ ಹೋಗಲ್ಲ. ಇಷ್ಟ ಹೇಳಿ ನಿಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ ರೈತರು ಮತ್ತು ಜಿಲ್ಲೆಯ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡ ಇವತ್ತು ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಕಾರಣ, ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ತಗೊಂಡಿರುವಂಥದ್ದನ್ನು ಖಂಡಿಸಿ ಈಗಾಗಲೇ 15 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗದಿರೋದ್ರಿಂದ ಈ ಒಂದು ಧರಣಿಯನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಭೂಮಿ ಉಳಿಯುವವರೆಗೂ ಕೂಡ ಈ ಧರಣಿಯನ್ನು ಮುಂದುವರಿಸ್ತೇವೆ. ಎರಡನೇ ವಿಚಾರ, ಅಮರಾವತಿ ಗ್ರಾಮದ ಏನು 7-8 ವರ್ಷದ ಹಿಂದೆ ಯೂನಿವರ್ಸಿಟಿ ತಗೊಂಡಂಥ ಭೂಮಿಯನ್ನು ಇದುವರೆಗೂ ಕೂಡ ರೈತರಿಗೆ ಸಮರ್ಪಕವಾಗಿ ಪೋಡಿ ಮಾಡಿಕೊಟ್ಟಿಲ್ಲ. ಆ ವಿಚಾರವನ್ನು ಖಂಡಿಸಿ ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಮೂರನೇ ವಿಚಾರ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮೆಕ್ಕೆಜೋಳ ಮತ್ತು ಪಾಪ್ಕಾರ್ನ್ ಅನ್ನು ಬೆಳೆದು ಇವತ್ತು ಬಹಳ ಸಂಕಷ್ಟದಲ್ಲಿ ಇವತ್ತು ರೈತರು ಇದ್ದೇವೆ. ಅದೇ ರೀತಿ ಇವತ್ತು ರಾಮಕೃಷ್ಣಪ್ಪ ಎಂಬ ವ್ಯಾಪಾರಿ ನಮ್ಮ ರೈತರಿಂದ ಜೋಳವನ್ನು ಕೊಂಡು ಮಾರ್ತಾ ಇರುವಂಥ ವ್ಯಾಪಾರಿ, ಅವರು ಹೊರ ರಾಜ್ಯದ 3 ಜನ ವ್ಯಾಪಾರಿಗಳಿಗೆ 1,89 ಲಕ್ಷ ರೂಪಾಯಿಯನ್ನು ಏನು ಮೆಕ್ಕೆಜೋಳವನ್ನು ಮಾರಿದಂಥದ್ದು. ಅವರು ಇದುವರೆಗೂ ಕೂಡ ರೈತನಿಗೆ ವ್ಯಾಪಾರಿಗೆ ಹಣವನ್ನು ಕೊಟ್ಟಿಲ್ಲ. ಕೊಡುವವರೆಗೂ ಕೂಡ ಈ ಒಂದು ಧರಣಿಯನ್ನು ಮುಂದುವರಿಸಬೇಕು ಅಂತೇಳಿ ಈ 3 ವಿಚಾರಗಳ ಬಗ್ಗೆ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತು ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯಾಡಳಿತ ಆಗಲಿ ಸಮರ್ಪಕವಾಗಿ ಇದರ ಬಗ್ಗೆ ನ್ಯಾಯ ಒದಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಏನು ಮಾನ್ಯ ನಮ್ಮ ಹೋರಾಟ 4 ತಿಂಗಳಿಂದ ನಾವು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಗಾಗಿರೋ ಅನ್ಯಾಯ, ನಮ್ಮ ರೈತರ ದುಡ್ಡು, ಅದು ಬೆವರು ರಕ್ತ ಸುರಿದು ಬೆರೆದಿರೋ ದುಡ್ಡು, ಅದು 1,89,00,000.
ಅವರ ಸಂಬಂಧಿಕರು, ಅವರ ರಿಲೇಷನ್ ಅಂತ ಹೇಳ್ಬಿಟ್ಟು ಇವ್ರು ಜಮೀರ್ ಅಹ್ಮದ್ ಅವರು ಕರ್ನೂಲ್ವರೆಗೂ 50 ಲಕ್ಷ ಕ್ಯಾಶು, 1.25 ಕೋಟಿ ಚೆಕ್ಗಳು ತಗೊಂಡು ಬರ್ತಾ ಇದ್ರು. 50 ಲಕ್ಷ ಕ್ಯಾಶನ್ನ ಸೀದಾ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅವರು ಜಮೀರ್ ಅಹ್ಮದ್ ಮನೆಗೆ ಸೇರಿಸ್ಕೊಂಡು ಅವ್ರನ್ನ ಹಂಗೆ ಹೈದರಾಬಾದ್ಗೆ ವಾಪಸ್ ಕಳಿಸಿದ್ದಾರೆ. ಇದು ಯಾವ ನ್ಯಾಯ? ನಮ್ಮ ರೈತರ ದುಡ್ಡನ್ನೇ ಹೊಡಿಯಕ್ಕೆ ನೋಡಿದ್ರೆ ಇನ್ನು ಇವರು ನಾಲಾಯಕ್ ಮಂತ್ರಿ, ಇವರು ಆ ಸ್ಥಾನದಲ್ಲಿ ಇರಬಾರ್ದು. ನಾವು ಒಂದೇ ಆಗ್ರಹ ಮಾಡ್ತಾ ಇದೀವಿ, ಅವರು ಕೂಡಲೇ ರಾಜೀನಾಮೆ ಕೊಟ್ಟು, ಇಲ್ಲಾಂದ್ರೆ ನಮ್ಮ ರೈತರ ಜೊತೆಗೆ ಬಂದು ಉಳುಮೆ ಮಾಡಕ್ಕೆ ಹೇಳಿ ಅವನಿಗೆ. ಯಾಕೆ ನಮ್ಮ ರೈತರ ದುಡ್ಡು ಎತ್ಕೊಂಡೋಗಿ ಅವ್ನ ಮನೆಗೆ 50 ಲಕ್ಷ ಯಾಕೆ ಇಟ್ಕೊಂಡಿದ್ದಾನೆ ಅವನು? ಯಾವ ಹಕ್ಕಿದೆ ಅವನಿಗೆ? ರೈತರ ದುಡ್ಡು ಎತ್ಕೊಂಡೋಗಿ 50 ಲಕ್ಷ ಬರ್ತಾ ಇರೋ ದುಡ್ಡನ್ನ ಬೆಂಗಳೂರಿಗೆ ಮನೆಗೆ ತರಿಸ್ಕೊಂಡು ಅವ್ನು ಹಂಗೆ ಅವ್ರ ಸೇಫ್ಟಿಯಲ್ಲಿ ನೋಡಿ. ಅವನು ಹೇಳ್ತಾನೆ 10 ದಿವಸ ಜೈಲಲ್ಲಿದ್ದು ನಾನು 2 ಕೋಟಿ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾನೆ. ಅದು ವಿಡಿಯೋ ಇದೆ ನಮ್ಮ ಹತ್ರ, ವೈರಲ್ ಆಗಿದೆ. ಏನೋ ಕಳ್ಳರಿಗೆ ನೀನು ಸಪೋರ್ಟ್ ಮಾಡೋದು? ಇವಾಗ ರಾಜಾರೋಷವಾಗಿದ್ದಾರೆ ಅವರು ಹೈದರಾಬಾದಲ್ಲಿ. ಇವರು ನಮ್ಮ ಪೊಲೀಸ್ ಅವರು ಇದುವರೆಗೂ ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ. ಏನು ಇದು ನ್ಯಾಯವಾಗಿ ಏನು ನ್ಯಾಯ ಅನ್ನೋದು ಇಲ್ವಾ ನಮ್ಮ ಕರ್ನಾಟಕದಲ್ಲಿ? ಅನ್ಯಾಯಪರನ ಯಾರು ಒಬ್ಬರು ರಾಜಕೀಯ ವ್ಯಕ್ತಿಗಳು, ನಮ್ಮ MLA ಆಗ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಯಾರೇ MP ಆಗ್ಬೋದು, ಇದ್ರ ಬಗ್ಗೆ ಮಾತೇ ಎತ್ತಾ ಇಲ್ಲ. ಏನು ಅವರು ಹಾಗಾದ್ರೆ ನ್ಯಾಯವಾಗಿಲ್ಲ, ಅನ್ಯಾಯವಾಗೇ ಇರೋದನ್ನ ಇವ್ರ ಲೆಕ್ಕ? ನ್ಯಾಯ ಅನ್ನೋದೇ ಇಲ್ಲ ಅವ್ರ ಹತ್ರ, ಎಲ್ಲ ಅನ್ಯಾಯ ಪರವಾಗಿದ್ದಾರೆ, ಯಾರು ಧ್ವನಿ ಎತ್ತಾ ಇಲ್ಲ. ನ್ಯಾಯವಾಗಿ ನಮ್ಮ ಧ್ವನಿ ಎತ್ತಾ ಇರೋದು ನಮ್ಮ ರೈತರು ಸಹ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ರೈತರು ನೋಡಿ. ಇವಾಗ ರೋಡಲ್ಲಿ ಬಂದು ನಾವು ಧರಣಿಗೆ ಇಳ್ದಿದ್ದೀವಿ, ರೈತರು ಅವರೊಬ್ರು ಎತ್ತಾ ಇಲ್ಲ. ಏನ್ ಕಾರಣ? ಕಳ್ಳರಿಗೆ ನೀವು ಸಪೋರ್ಟ್ ಮಾಡೋದು ನ್ಯಾಯಕ್ಕಲ್ವಾ? ನ್ಯಾಯ ಅನ್ಯಾಯ ಪರವಾಗಿ ನಾವು ಹೋರಾಡ್ತೀವಿ. ಇವತ್ತೆಲ್ಲ ನ್ಯಾಯ, ನಾಳೆ ನ್ಯಾಯ ಒದಗ್ತದೆ. ನಾವು ನೋಡಿ ಶ್ರೀರಾಮನಿಗೆ ಪೂಜೆ ಮಾಡ್ತೀವಿ, ರಾವಣಾಸನಿಗೆ ಯಾರಾದ್ರೂ ಪೂಜೆ ಮಾಡ್ತಾರ? ಅವರು ರಾವಣಾಸರು. ನಾವು ರಾವಣಾಸರಿಗೆ ಯಾರಾದ್ರೂ ಪೂಜೆ ಮಾಡಿದ್ರು ನೋಡಿದೀರಾ? ನಾವು ಶ್ರೀರಾಮಗೆ ಪೂಜೆ ಮಾಡ್ತೀವಿ. ಇಂಥ ರಾವಣಾಸರಿಗೆ ನಾವು ಸಹಕಾರ ಕೊಡ್ತಾ ಇದ್ದಾರೆ. ಇವಾಗ ಏನೇ ಆಗಲಿ ದುರ್ಯೋಧನ ಅವನು, ನಾವು ಪಾಂಡವರು ಲೆಕ್ಕದಲ್ಲಿದ್ದೀವಿ. ನ್ಯಾಯ ಬೇಕೇ ಬೇಕು. ಇವತ್ತೆಲ್ಲ ನ್ಯಾಯ ಸಿಗ್ತದೆ. ನಾವು ಹೋರಾಟ ನಿಲ್ಲೋದಿಲ್ಲ. ರಾತ್ರಿ ಹಗಲು ಇಲ್ಲೇ ಇದ್ದು ನಮ್ಮ ಹೋರಾಟ, ನಮ್ಮ 13 ಹಳ್ಳಿ ರೈತರದು ಜಮೀನು ಏನಕ್ಕೆ? ಇವಾಗ ಎಷ್ಟೋ ಎಕರೆ ಗೌರ್ಮೆಂಟ್ ಜಮೀನು ಇಲ್ವಾ? ಅವ್ರದ್ದೇ ಬೇಕಾ ಅವ್ರಿಗೆ? ಏನ್ ನ್ಯಾಯ ಧರ್ಮ ಏನು ಇಲ್ವೇನಪ್ಪ? ಅವ್ರ ಭೂಮಿ ಕಳ್ಕೊಂಡು ಎಲ್ಲೋಗ್ತಾರೆ ಹೇಳಿ? ಅವ್ರ ದನಕರುಗಳು, ಅವ್ರ ಸಂಸಾರ, ಅವ್ರ ಜೀವನ ಮಾಡ್ಕೊಳ್ಳೋದು ಅದರಲ್ಲಿ. ನೀನು ಅದೇ 13 ಹಳ್ಳಿ ಅಲ್ಲೇ ಬೇಕಾ ಜಮೀನು ನಿನ್ಗೆ? ಎಷ್ಟೋ ಸಾವಿರಾರು ಎಕರೆ ಗೋಮಾಳಗಳಿದಾವೆ, ಬಹಳಷ್ಟು ಜಮೀನುಗಳಿದಾವೆ, ಎಷ್ಟೋ ಜಮೀನುಗಳಿದಾವೆ. ಅಲ್ಲಿ ತಗೊಂಡು ನಿನ್ ಜಮೀನು ಯಾಕೆ ರೈತರ ಜಮೀನು ಕೈ ಹಾಕ್ತಾ ಇದೆಯಾ? ಅವ್ರ ಹೊಟ್ಟೆ ಹೊಡಿಯೋಕೆ ನಿನ್ಗೇನು ಅಷ್ಟು ಫಲವತ್ತಾದ ಭೂಮಿ, ಅದರಲ್ಲಿ ಬೆಳೆ ಬೆಳಿಬೇಕು. ಜೋಳ ಬೆಳೀತಾರೆ, ದಾಳಂಬರಿ ಬೆಳೀತಾರೆ, ಹೂವು ಬೆಳೀತಾರೆ, ತರಕಾರಿ ಬೆಳೀತಾರೆ. ನಮ್ಗೆ ಅನ್ನದಾತರೇ ನಾವು, ಅನ್ನ ಕೊಡೋರು. ನೀನ್ ಭೂಮಿ ಕಿತ್ಕೊಂಡ್ರೆ ಯಾರು ಅನ್ನ ಕೊಡೋರು? ಕೈಗಾರಿಕೆ ಇವತ್ತು ಇಲ್ಲಿಲ್ಲ, ಇನ್ನೊಂದ್ ಕಡೆ ಮಾಡ್ಕೊಂತಾನೆ. ಅಲ್ಲೇ ಬೇಕಾ ನಿನ್ಗೆ? ನ್ಯಾಯವಾಗಿ ಹೋರಾಡ್ತಾ ಇದ್ದೀವಿ. ದಿನ ಆಗಲೂ ರಾತ್ರಿ ಅವರು ಬಂದು ಇಲ್ಲಿ ನಮ್ಮ ಸಾಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ನ್ಯಾಯವಾಗಿ ನಾವು ನ್ಯಾಯಪರವಾಗಿ ನಿಂತ್ಕೊಂಡಿದ್ದೀವಿ. ಅನ್ಯಾಯ ಪರವಾಗಿ ಅವರಿದ್ದಾರೆ, ಅವ್ರು ಸೋಲ್ತಾರೆ, ನಾವು ಗೆಲ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ. ಹೈಟೆಕ್ ಮಾರುಕಟ್ಟೆಗೆ ಬರ್ತಿರೋದು ಬಹಳ ಸ್ವಾಗತನೇ. ಆದರೆ ಮುಖ್ಯಮಂತ್ರಿಗಳು ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಏನಿವತ್ತು ಆ ಒಂದು ಹೈಟೆಕ್ ಮಾರುಕಟ್ಟೆಗೆ ಈ ಜಂಗಮಕೋಟೆ ಹೋಬಳಿಯ 545 ಎಕರೆ ಭೂಮಿಯಲ್ಲಿ ರೇಷ್ಮೆಯನ್ನು ಬೆಳೆದು ಇವತ್ತು ಮಾರ್ಕೆಟ್ಗೆ ಮಾಡ್ತಾ ಇದ್ವಿ. ಇವತ್ತು ಭೂಮಿನೇ ಇಲ್ಲದ ಮೇಲೆ ಮಾರ್ಕೆಟ್ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಚಿಂತನೆ ಮಾಡಬೇಕಾಗಿದೆ. ಏನಾದರೂ ಅವರು ಸರಿಯಾಗಿ ಸಮರ್ಪಕವಾಗಿ ಉತ್ತರ ಕೊಡದೆ ಹೋದರೆ ನಾವು ಹೋರಾಟಗಾರರು, ರೈತ ಹೋರಾಟಗಾರರು, ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನಿಮಗೂ ಕೂಡ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಹಕ್ಕನ್ನು ಚಲಾಯಿಸ್ತೇವೆ. ನಾವು ಮಾರುಕಟ್ಟೆ ಬೇಡ ಅಂತ ಹೇಳಿಲ್ಲ. ಮಾರುಕಟ್ಟೆ ತರಬೇಕಾದ್ರೆ ನಾವೇ ಮೂಲತಃ ಕಾರಣರು. ಮೂಲ ಕಾರಣ ನಾವೇನೆ, ರೈತ ಸಂಘನೇ. ಏನು 15 ವರ್ಷದ ಹಿಂದೆ ಡೆಲ್ಲಿಯಲ್ಲಿ ಹೋರಾಟವನ್ನು ಮಾಡಿ 12 ಕೋಟಿ ದುಡ್ಡು ತಂದಿದ್ದೇವೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 75 ಕೋಟಿ ಹಣವನ್ನು ತಂದಿದ್ದು ಹೋರಾಟದ ಫಲದಿಂದ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಇವತ್ತು 200 ಕೋಟಿ ಕೊಡ್ತಾ ಇರೋದು ಕೂಡ ನಮ್ಮ ಹೋರಾಟದ ಫಲನೇ ವಿನಃ ವೈಯಕ್ತಿಕವಾಗಿ ಅಲ್ಲ. ಇದು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭೂಮಿನ ಬಿಡಿ, ಮಾರ್ಕೆಟ್ ಮಾಡಿ, ಪಕ್ಕದಲ್ಲಿ ಜಾಗ ಇದೆ, ಮಾರ್ಕೆಟ್ಗಿನ್ನ ಕೂದಲೇ ದೂರದಲ್ಲಿ ಸಾವಿರಾರು ಎಕರೆ ಜಮೀನು ಐತೆ, ಅಲ್ಲಿ ಮಾಡ್ರಿ, ನಾವೆಲ್ಲ ಭಾಳ ಖುಷಿ ಇರ್ತೀವಿ. ಅದರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಏನು ಮಾನ್ಯ ಶಾಸಕರು ಮತ್ತು
ಮಂತ್ರಿಗಳು ಏನು ಹೇಳಿದಾರೋ ನಮಗೆ ಗೊತ್ತಿಲ್ಲ. ಅವರು ಕೂಡ ರೈತರ ಮಕ್ಕಳೇ. ದಯಮಾಡಿ ಇವತ್ತು ಭೂಮಿಯನ್ನು ಉಳಿಸ್ಬೇಕು. ಭೂಮಿ ಇಂಥ ಫಲವತ್ತಾದ ಭೂಮಿ ಇಡೀ ರಾಜ್ಯದಲ್ಲೇ ಇಲ್ಲ ಅಂತ ಉಲ್ಲೇಖ ಜಿಲ್ಲಾಡಳಿತ ಹೇಳ್ತದೆ. ಇವತ್ತು ಜಂಗಮಕೋಟೆ ಹೋಬಳಿಯ ಭೂಮಿ ಮತ್ತು ಕಸಬಾ ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರದ ನಂದಿ ಹೋಬಳಿ ಫಲವತ್ತಾದಂಥ ಭೂಮಿಗಳು. ಯಾಕೆ ನೀವು ಈ ಕಣ್ಣಾಗ್ತಾ ಇದ್ದೀರಿ ಈ ಭೂಮಿ ಮೇಲೆ? ಇವತ್ತು ಆ ಭೂಮಿಯಲ್ಲಿ ಬೆಳೆದಂಥ ಏನು ತರಕಾರಿಗಳು ಹೊರ ರಾಜ್ಯ ಅಲ್ಲ, ಹೊರ ರಾಷ್ಟ್ರಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ನಾವು ಬೆಳೆದಂಥ ತರಕಾರಿಗಳು. ಇಂಥ ಭೂಮಿ ನೀವು ಕಣ್ಣಾಗ್ತಾ ಇದ್ರಲ್ಲ, ನಿಮಗೇನು ನ್ಯಾಯ ಉಂಟಾ? ಧರ್ಮ ಉಂಟಾ? ರೈತರನ್ನ ಎದುರಾಕೊಂಡಂಥ ಸರ್ಕಾರಗಳು ಇದುವರೆಗೂ ಉಳಿದಿಲ್ಲ. 1980ರಲ್ಲಿ ಗುಂಡೂರಾವ್ ಸರ್ಕಾರವನ್ನು ಕಳಿಸಿದ್ದು ಇದೇ ರೈತರು. ಇವತ್ತು ಸಿದ್ದರಾಮಯ್ಯನವರು ಬರಬೇಕಾದರೂ ಕೂಡ ನಾವೇ ಮೂಲ ಕಾರಣಕರ್ತರು. ಇಡೀ ರಾಜ್ಯ ಎಲ್ಲ ಕೂಡ ಹೋರಾಟವನ್ನು ಮಾಡಿದವೆ. ಕೃಷಿ ಕಾಯ್ದೆಗಳ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಫಲ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದರನ್ನು ಕೂಡ ಜ್ಞಾಪಿಸಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯನವರೇ, ರೈತರನ್ನು ಕಾಪಾಡುವ ಕೆಲಸ ತಾವು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ. 24ನೇ ತಾರೀಕು ನಾವು ಕೂಡ ನಮ್ಮ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತೇವೆ.